ನಮಸ್ಕಾರ ರೀ ಎಲ್ಲ ಕರ್ನಾಟಕ ಮಂದಿಗೆ. ನಾನು ನಿಮ್ ಶಶಿ. ನಾನು ಇವತ್ತು ಟಾಪ್ 10 ನ್ಯೂಸ್ ನೊಂದಿಗೆ ಬಂದಿದ್ದೀನಿ. ಮೊದಲನೇ ನ್ಯೂಸ್ ಏನಂತಂದ್ರೆ, ಧಾರವಾಡದ ಬೇಲೂರು ಕೈಗಾರಿಕಾ ಪ್ರದೇಶದಲ್ಲಿ ಕೈಗಾರಿಕಾ ಯಾಂತ್ರಿಕ ವಿಭಾಗ ಏನು ಚಾಲು ಆಗಿದೆ, ಅಲ್ಲಿ ಸಾಕಷ್ಟು ಜನರಿಗೆ ಉದ್ಯೋಗ ಅವಕಾಶ ಸಿಗಬಹುದು ಅಂತೇಳಿ ಆಶಿಸಲಾಗ್ತಾ ಇದೆ. ದಯವಿಟ್ಟು ಯಾರೆಲ್ಲ ಉದ್ಯೋಗ ಆಕಾಂಕ್ಷಿಗಳಿದ್ದೀರಿ ಹೋಗಿ ಭೇಟಿ ಆಗ್ಬೇಕ್ರಿ. ಇನ್ನು ಎರಡನೇ ನ್ಯೂಸ್ ಏನಂತಂದ್ರೆ, ಸಕಾರಣವಿಲ್ಲದೆ ಯಾವುದೇ ವಾಹನಗಳನ್ನ ಎಲ್ಲೆಂದರಲ್ಲಿ ತಡೆಯುವಂತಿಲ್ಲ. ಹಾಗಾದ್ರೆ ಏನಾದರೂ ತಡೆದಿದ್ದಾದಲ್ಲಿ ಅವರಿಗೆ ಸೂಕ್ತ ಕ್ರಮಗಳನ್ನ ಜರುಗಿಸಲಾಗುವುದು. ಹಾಗೂ ಎಲ್ಲಿ ಅಂದ್ರೆ ಅಲ್ಲಿ ಅಡ್ಡಗಟ್ಟಿ ವಾಹನ ತಪಾಸಣೆ ಮಾಡುವುದು ಇಲ್ಲ ಎಂದು ಡಿಜಿಪಿ ಅವರು ಹೊಸ ಮಾರ್ಗಸೂಚನೆಯನ್ನ ಬಿಟ್ಟಿದ್ದಾರೆ. ಏನು ಲೋಕೋಪಯೋಗಿಯಲ್ಲಿ ಮುಖ್ಯ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದಂತ ಎಚ್ ಸುರೇಶ್ ಅವರ ಮನೆಯಲ್ಲಿ ಒಟ್ಟು 245 ಚಿನ್ನಾಭರಣ ಹಾಗೂ 21,02,500 ಬೆಳ್ಳಿ ಸಿಕ್ಕಿದೆ. ಹಾಗೂ ಮತ್ತು ಅವರು 2 ಕಾರುಗಳನ್ನ ಜಪ್ತಿ ಮಾಡಲಾಗಿದೆ. ಇನ್ನು ನಾಲ್ಕನೇ ನ್ಯೂಸ್ ಏನಂತಂದ್ರೆ, ಹುಬ್ಬಳ್ಳಿಯ ಆನ್ಲೈನ್ ನಲ್ಲಿ ಉಪನ್ಯಾಸಕರಿಗೆ ವಂಚನೆಯಾಗಿದ್ದು ಒಟ್ಟು 11.45 ಲಕ್ಷ ರೂಪಾಯಿಗಳನ್ನ ಶಿಕ್ಷಕರು ಕಳೆದುಕೊಂಡಿದ್ದಾರೆ. ಇನ್ನು ಐದನೇ ನ್ಯೂಸ್ ಏನಂತಂದ್ರೆ, ಧಾರವಾಡದಲ್ಲಿರುವಂತಹ ಗೋಶಾಲೆಗೆ ಸೂಕ್ತವಾದ ಸೌಲಭ್ಯಗಳನ್ನ ಕಲ್ಪಿಸಬೇಕಂತೇಳಿ ವಿಶ್ವ ಹಿಂದೂ ಪರಿಷತ್ ಅವರು ಹಾಗೂ ಎಲ್ಲ ಸದಸ್ಯರು ಧಾರವಾಡದ ಕಚೇರಿಯ ಮುಂದೆ ಸ್ಟ್ರೈಕ್ ಮಾಡಿದ್ದಾರೆ. ಇನ್ನು ಆರನೇ ನ್ಯೂಸ್ ಏನಂತಂದ್ರೆ, ಮಳೆ ಪ್ರಾರಂಭವಾಗ್ತಾ ಇದೆ. ಮಳೆ ಪ್ರಾರಂಭವಾಗಿ ಎಲ್ಲೆಂದರಲ್ಲಿ ಪಾದಚಾರಿಗಳು ಓಡಾಡುವಂತಹ ಫುಟ್ಪಾತ್ ಮೇಲೆ ಚರಂಡಿಗಳು ಓಪನ್ ಗಳಾಗಿದ್ದಾವೆ. ಆ ಓಪನ್ ಗಳನ್ನ ಏನಾದ್ರೂ ಮೇಲ್ಗಡೆ ಮೇಲ್ಚಾವಣಿ ಮುಚ್ಚಬೇಕು ಅಂತೇಳಿ HDMC ಕಮಿಷನರ್ಗೆ ಅಲ್ಲಿಯ ಸ್ಥಳೀಯರು ಆಗ್ರಹಿಸಿದ್ದಾರೆ. ಇನ್ನು ಏಳನೇ ನ್ಯೂಸ್ ಏನಂತಂದ್ರೆ, ಗೋಕರ್ಣದಲ್ಲಿ ಒಂದು ವಿಚಿತ್ರ ಘಟನೆ ನಡೆದಿದೆ. ಏನು ಒಂದು ಸೇತುವೆ ಮೇಲೆ ದಂಪತಿಗಳಿಬ್ರು ಫೋಟೋಗಳನ್ನ ತೆಗೆದುಕೊಳ್ತಾ ಇರ್ತಾರೆ. ಆ ಫೋಟೋಗಳನ್ನ ತೆಗೆದುಕೊಂಡು ಅಪಾಯದಲ್ಲಿರುವಂತಹ ಆ ದಂಪತಿಗಳಿಗೆ ಪೊಲೀಸರು CCTVಯಲ್ಲಿ ಚೆಕ್ ಮಾಡಿ ಅವರಿಗೆ ಒಂದು ಪ್ರಕಟಣೆಯನ್ನ ಮಾಡಿ ಅಲ್ಲಿಂದ ಅವ್ರನ್ನ ಪಾರ್ ಮಾಡಿದ್ದಾರೆ. ಇನ್ನು ಎಂಟನೇ ನ್ಯೂಸ್ ಏನಂತಂದ್ರೆ, ಶೈಕ್ಷಣಿಕ ವರ್ಷ ಪ್ರಾರಂಭವಾಗಿದ್ದು ಮಕ್ಕಳು ಶಾಲೆಗೆ ಓಡಾಡ್ತಾ ಇರ್ತಾರೆ ಹಾಗೂ ರೋಡ್ಗಳ ಮೇಲೆ ಓಡಾಡ್ತಾ ಇದ್ದಾರೆ. ವಾಹನ ಸವಾರರಿಗೆ ಏನಪ್ಪಾ ಅಂದ್ರೆ ಮನವಿ ಅಂತಂದ್ರೆ, ವಾಹನವನ್ನ ಎಚ್ಚರಿಕೆಯಿಂದ ಆ ಕಡೆ ಈ ಕಡೆ ನೋಡ್ಕೊಂಡು ಚಲಾಯಿಸಬೇಕಂತೇಳಿ ನಮ್ಮ ವಾಹಿನಿ ಮೂಲಕ ನಿಮಗೊಂದು ಮನವಿ. ಇನ್ನು 9ನೇ ನ್ಯೂಸ್ ಏನಂತಂದ್ರೆ, ಇಂದು RCB ಹಾಗೂ ಪಂಜಾಬ್ ನಡುವೆ ಫೈನಲ್ ಪಂದ್ಯ ನಡೀತಾ ಇದ್ದು RCB ಗೆಲ್ಬೇಕಂತ ಎಲ್ಲಾ ಕಡೆ ಪೂಜೆ ಪುನಸ್ಕಾರ ಹಾಗೂ ಹರ್ಷೋದ್ಗಾರ ಉಂಟಾಗಿದೆ. ಗೆದ್ದು ಬಾ RCB ಎಂದು ಜನರು ಆಶಿಸ್ತಾ ಇದ್ದಾರೆ. ಇನ್ನು ದೇಶದಲ್ಲಿ ಭಯೋತ್ಪಾದನೆಗೆ ಕಾಂಗ್ರೆಸ್ನವರೇ ಕಾರಣ ಎಂದು ಪ್ರಹ್ಲಾದ್ ಜೋಶಿ ಅವರು ದೂಷಿಸಿದ್ದಾರೆ. ಇನ್ನು ಹೆಚ್ಚಿನ ವಿಡಿಯೋಗಳೊಂದಿಗೆ ನಾನು ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.